ಮದಗಜಗಳ ಕಾಳಗಕ್ಕೆ ಸಾಕ್ಷಿಯಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ರಣಾಂಗಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಎದುರಾಳಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಡಿಕೆ ಸಹೋದರರನ್ನ ಕಟ್ಟಿ ಹಾಕುವುದಕ್ಕೆ ದಳ ಕಮಲ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿವೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಅವರಿಂದ. ಹರೀಶ್, ಬೆಂಗಳೂರು ಗ್ರಾಮಾಂತರ ಸದ್ಯಕ್ಕೆ ರಾಜ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ಪ್ಲಸ್ ಏನು ಮೈನಸ್ ಏನು, ಡೀಟೇಲ್ಸ್ ಇರ್ತಾ ಹೋಗೋದಾದ್ರೆ ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಈ ಬಾರಿ 2024 ಲೋಕಸಭಾ ಚುನಾವಣೆ ವಿಶೇಷವಾಗಿ ಗಮನಿಸೋದಾದರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮದಗಜಗಳ ಕಾಳಗಕ್ಕೆ ಸಾಕ್ಷಿಯಾಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಗೆ ಮಂಡ್ಯ ಇಡೀ ಇಂಡಿಯಾದತ್ತ ಗಮನ ಸೆಳೆಯುವಂತೆ ಮಾಡಿತ್ತೋ ಅದೇ ರೀತಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣೆ ಕೂಡ ದೊಡ್ಡ ಮಟ್ಟದಲ್ಲಿ ಮೈಲೇಜನ್ನು ಕೂಡ ಕ್ರಿಯೇಟ್ ಆಗುವಂಥದ್ದು, ಇದರಲ್ಲಿ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಯಾಕೆ ಡಿ ಕೆ ಸಹೋದರರ ಪ್ರತಿಷ್ಠೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ದೇವೇಗೌಡರ ಪ್ರತಿಷ್ಠೆ ಅನ್ನುವಂಥದ್ದು. ಇಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅನ್ನುವಂಥದ್ದು ಹೇಳಿದ್ರು ಕೂಡ ಸೊ ಆಂತರಿಕವಾಗಿರುವಂಥದ್ದು ದೇವೇಗೌಡ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಬಿಂಬಿಸಲಾಗ್ತಿದೆ. ಮುಖ್ಯವಾಗಿರುವಂಥದ್ದು ಕೂಡ ಎರಡು ಅಂದರೆ ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಿರುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಆಗ್ತಾ ಇರುವಂಥದ್ದು. ಮುಖ್ಯವಾಗಿರುವಂಥದ್ದು ಇಲ್ಲಿ ಡಿ ಕೆ ಸುರೇಶ್ ಅವರು ಈಗಾಗಲೇ ಬ್ಯಾಕ್ ಟು ಬ್ಯಾಕು ಆ ಕ್ಷೇತ್ರವನ್ನು ಪ್ರತಿನಿಧಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಸುಲಭವಾಗಿ ಈ ಬಾರಿಯೂ ಗೆದ್ದೇ ಗೆಲ್ತೇನೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅವರಿಗೆ ಆ ಕ್ಷೇತ್ರದ ಮೇಲೆ ದೊಡ್ಡ ಮಟ್ಟದ ಹಿಡಿತ ಇದೆ ಕೂಡ, ಮತ್ತು ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕವಿರುವಂಥದ್ದು, ಮತ್ತು ಬೂತ್ ಮಟ್ಟದಲ್ಲಿ ಅವರು ಕೂಡ ಕೆಲಸ ಮಾಡಿದರೆ ಅವ್ರ ಜೊತೆ ನೇರ ಒಡನಾಟ ಕೂಡ ಹೊಂದಿರುವಂಥದ್ದು. ಇವೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ, ಮೊದಲಿಂದಲೂ ಕೂಡ ಒಡನಾಟ ಇದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳು ಎಲ್ಲವೂ ಮಾಡ್ಕೊಂಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಇಡೀ ಕ್ಷೇತ್ರದ ಪರಿಚಯ ಕೂಡ ಡಿ ಕೆ ಸುರೇಶ್ ಅವರಿಗೆ ಇದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸೊ ಉಪಮುಖ್ಯಮಂತ್ರಿ ಆಗಿರುವಂಥದ್ದು ಕೂಡ ಅವರಿಗೆ ಒಂದು ದೊಡ್ಡ ಬಲ ಸಿಕ್ಕಂತಾಗಿದೆ. ಸಹಜವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ಕೂಡ. ಸೊ ಇದೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗ್ತಿದೆ. ಇನ್ನೊಂದು ಮುಖ್ಯವಾಗಿರುವಂಥದ್ದು ಅಂತಂದರೆ, ಒಂದು ಈಗ BJP JDS ಮೈತ್ರಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ JDS ಬೆನ್ನಿಗೆ ಇದ್ದಂಥ ಮುಸ್ಲಿಂ ಮತಗಳು ಸಹಜವಾಗಿ ಈ ಬಾರಿ ಮತ್ತೆ ಕಾಂಗ್ರೆಸ್ ಕಡೆ ಹೊರಳುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಮುಖ್ಯವಾಗಿರುವಂಥದ್ದು ಕೂಡ ಇಲ್ಲಿ ಆ ಒಂದು ಕ್ಷೇತ್ರದ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರು ಈಗಾಗಲೇ ಡಿ ಕೆ ಸಹೋದರರು ಈಗಾಗಲೇ ಆಪರೇಷನ್ ಹಸ್ತವನ್ನು ನಡೆದಿದ್ದಾರೆ. ತಳಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರೆಲ್ಲ ಪ್ರಮುಖ ನಾಯಕರಿದ್ದಾರೆ, BJP JDS ಪ್ರಮುಖ ನಾಯಕರು, ಅವರೆಲ್ಲರನ್ನ ಆಪರೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈಗಾಗಲೇ ಒಂದು ಹಂತದಲ್ಲಿ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಸಹಜವಾಗಿ ಕೂಡ ತಮ್ಮನ್ನು ಕಟ್ಟಿ ಹಾಕುವಂಥ ರಣತಂತ್ರ ಹೆಣೆಯುವಂಥ ಎಲ್ಲ ಲೆಕ್ಕಾಚಾರ ನಡೆಯುತ್ತಿದೆ ಅನ್ನುವಂಥ ಸುಳಿವು ಅರಿಯುತ್ತಿದ್ದಂತೆ ಸೊ 6 ತಿಂಗಳು ಮೊದಲೇ ಕೂಡ ಕ್ಷೇತ್ರದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಡಿ ಕೆ ಸುರೇಶ್ ಅವರು ಕ್ಷೇತ್ರಾದ್ಯಂತ ಪರ್ಯಟನೆ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಶತ್ರುಗಳು ಎಲ್ಲರೂ ಕೂಡ ಒಂದಾಗಿದ್ದಾರೆ. ಅಂದರೆ ಯೋಗೇಶ್ವರ ಆಗಿರ್ಬೋದು, ಕುಮಾರಸ್ವಾಮಿ ಇವರೆಲ್ಲರೂ ಒಂದಾಗಿದ್ದಾರೆ. ಆದರೆ ಇವರ ಒಳಪಟ್ಟುಗಳನ್ನು, ಇವರ ರಾಜಕೀಯ ನಡೆಯನ್ನು ಹತ್ತಿರವಾಗಿ ನೋಡಿರುವಂಥದ್ದು ಕೂಡ ಇವರ ಸ್ಟ್ರೆಂತು ವೀಕ್ನೆಸ್ ಎರಡನ್ನೂ ಕೂಡ ಡಿ ಕೆ ಸಹೋದರರು ನಡೆದಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗ್ತಿದೆ ಅನ್ನುವಂಥ. ಅದ್ರ ಜೊತೆಗೆ ಮೈನಸ್ ಕೂಡ ಇರುವಂಥದ್ದು ಈಗ ಕಾಣಿಸ್ತದೆ. ಯಾಕಂತಂದರೆ ಒಂದು ಇಲ್ಲಿ ಮಂಜುನಾಥ್ ಅವರು ಮೃದು ಸ್ವಭಾವ ಇದ್ದಾರೆ, ಅವರು ಕೂಡ ಸ್ವಚ್ಛ ಅಂದರೆ ಕ್ಲಿಯರ್ ಹ್ಯಾಂಡು ಅನ್ನುವಂಥ ಇಮೇಜ್ ಇರುವಂಥದ್ದು. BJP ಮತ್ತು JDS ಎರಡೂ ಮೈತ್ರಿ ಮಾಡಿಕೊಂಡಿರುವಂಥ ಸಹಜವಾಗಿ ಕೂಡ ಸುಲಭವಾಗಿ ಕಟ್ಟಿ ಹಾಕಬಹುದು ಅನ್ನುವಂಥ ಲೆಕ್ಕಾಚಾರ ಈಗ ಮುಖ್ಯವಾಗಿ ಇದೆ. ಇದನ್ನು ಕೂಡ ಎದುರಿಸಬೇಕಾಗತ್ತೆ, ಮೋದಿಯವರ ಅಲೆಯನ್ನು ಎದುರಿಸಬೇಕಾಗತ್ತೆ ಡಿ ಕೆ ಸುರೇಶ್ ಅವರು. ಸಹಜವಾಗಿ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಬಂದಿರುವಂಥ ಕಾರಣಕ್ಕಾಗಿ ಅಲ್ಲಿನ ಮತದಾರರು ಬದಲಾವಣೆ ಬಯಸಿದ್ದೇ ಆದಲ್ಲಿ ಸೊ ಅದು ಕೂಡ ಒಂದು ಅವರಿಗೆ ಮೈನಸ್ ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು. ಜೊತೆಗೆ ಅವರ ಒರಟು ಸ್ವಭಾವ ಕೂಡ ಇದೆ ಅನ್ನುವಂಥದ್ದು ಕೂಡ ಅಲ್ಲಿ ಕೇಳಿಬರ್ತಿದೆ. ಇವೆಲ್ಲವೂ ಕೂಡ ಅವರಿಗೆ ಒಂದಷ್ಟು ಮಟ್ಟಿಗೆ ಮೈನಸ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಶತ್ರುಗಳು ಎಲ್ಲರೂ ಕೂಡ ಒಂದಾಗಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿದೆ. ಅಂದರೆ ಕುಮಾರಸ್ವಾಮಿ ಆಗಿರ್ಬೋದು, ಯೋಗೇಶ್ವರ ಆಗಿರ್ಬೋದು, ಅಶ್ವತ್ಥನಾರಾಯಣ ಆಗಿರ್ಬೋದು, ಇವೆಲ್ಲರೂ ಕೂಡ ರಾಜಕೀಯ ವೈರತ್ಯವನ್ನು ಮರೆತು ಒಂದಾಗಿ ಕೈ ಜೋಡಿಸಿರುವಂಥದ್ದು ಕೂಡ. ಇವರೆಲ್ಲರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈ ಬಾರಿ ಸುರೇಶ್ ಅವ್ರನ್ನ ಕಟ್ಟಿ ಹಾಕಬೇಕು ಅಂತ ಹೊರಟಿರುವಂಥದ್ದು. ಇದು ಒಂದು ಹಂತಕ್ಕೆ ಸೊ ಡಿ ಕೆ ಸುರೇಶ್ ಅವರಿಗೆ ಎಷ್ಟು ಮಟ್ಟಿಗೆ ಅದು ಏನಾಗ್ಬೋದು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇನ್ನು ಮಂಜುನಾಥ್ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಅವರು ಕ್ಲಿಯರ್ ಹ್ಯಾಂಡ್ ಇದೆ ಅನ್ನುವಂಥದ್ದು. ಸ್ವಚ್ಛವಾಗಿ ಅವರು ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಅನ್ನುವಂಥದ್ದು, ಜನರ ಅನರ್ಹರಾಗಿ ಆಗಿದ್ದಾರೆ ಅನ್ನುವಂಥದ್ದು. ಸೊ ಕ್ಷೇತ್ರದಲ್ಲಿ ಕೂಡ ಅವರು ಮುಖ್ಯವಾಗಿ ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆದರೂ ಕೂಡ ರಾಜಕೀಯ ಹಿನ್ನೆಲೆ
ಇದೆ ಅನ್ನುವಂಥದ್ದು, ಮತ್ತು ದೇವೇಗೌಡರ ಕುಟುಂಬದವರು ಅನ್ನುವಂಥದ್ದು. ಅದೆಲ್ಲದಕ್ಕಿಂತಲೂ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲೂ ಕೂಡ ಸ್ಟ್ರಾಂಗ್ ಹೋಲ್ಡನ್ನು ಇಟ್ಟಿದ್ದಾರೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಮೋದಿಯವರು ಅವರ ಅಲೆ ಇದೆ, ಮೋದಿಯವರು ಬೆನ್ನಿಗೆ ನಿಂತಿದ್ದಾರೆ, ಇಡೀ BJP JDS ಸಂಪೂರ್ಣ ಬೆಂಬಲ ಇರುವಂಥದ್ದು. ಇವೆಲ್ಲವೂ ಕೂಡ ಮುಖ್ಯವಾಗಿ ಮಂಜುನಾಥ್ ಅವರಿಗೆ ಸಹಕಾರಿಯಾಗುತ್ತೆ. ಆದರೆ ಮೈನಸ್ ವಿಚಾರದಲ್ಲಿ ಹೇಳಿದರೆ ಅವರು ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು, ಯಾವುದೇ ರೀತಿಯಲ್ಲಿ ಅನುಭವ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ DK ಸಹೋದರರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ಚುನಾವಣೆನ. ಅದನ್ನು ಕೂಡ ಯಾಕಂದ್ರೆ ಅಷ್ಟು ಸುಲಭವಾಗಿ ಅದನ್ನು ಎದುರಿಸೋದಕ್ಕೆ ಆಗುತ್ತೋ ಇಲ್ಲೋ ಅನ್ನುವಂಥದ್ದು. ಸೊ ಇವೆಲ್ಲ ಕಾರಣಗಳಿಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು, ಇಡೀ ರಾಜ್ಯದ ಗಮನವನ್ನು ಸೆಳೆಯುವಂಥ ಕ್ಷೇತ್ರವಾಗಿ ಕೂಡ ಪರಿವರ್ತನೆ ಆಗ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.